ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹೋಗ್ತಿರೋವಂಥ ಜಾಗ ಬಹಳಾನೇ ವಿಶೇಷವಾದಂಥ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಶಿವ ಹಾಗೂ ತಾಯಿ ಪಾರ್ವತಿ ನೆಲೆಸಿದ್ದಾರೆ. ಈ ಕ್ಷೇತ್ರ ಇರೋದಾದ್ರೂ ಎಲ್ಲಿ ಅಂತ ಕೇಳಿದ್ರೆ, ಅದುವೇ ನಮ್ಮ ಪಕ್ಕದ ರಾಜ್ಯದ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನ. ಸೊ ಬನ್ನಿ, ಹಾಗಿದ್ರೆ ತಡ ಯಾಕೆ, ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮೈಸೂರು ರೋಡ್ ಸ್ಯಾಟಲೈಟಿಂದ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಮೈಸೂರು ರೋಡ್ ಸ್ಯಾಟಲೈಟಿಂದ ತಿರುವಣ್ಣಾಮಲೈಗೆ ನಮಗೆ ಬಸ್ಗಳು ಸಿಗ್ತವೆ. ಇಲ್ಲಿ ನಮಗೆ ತಮಿಳ್ನಾಡು ಬಸ್ ಕೂಡ ಸಿಗುತ್ತೆ ಹಾಗೂ ನಮ್ಮ KSRTCಗಳ ಇದೆ. ನಾವು ಮೊದಲಿಗೆ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 8 ಹತ್ರ ಬರಬೇಕಾಗುತ್ತೆ. ಈ ಪ್ಲಾಟ್ಫಾರ್ಮ್ ನಂಬರ್ 8ನಲ್ಲಿ ನಮಗೆ ತಿರುವಣ್ಣಾಮಲೈಗೆ ಹೋಗುವ ಬಸ್ಗಳು ಸಿಗ್ತವೆ. ನಮ್ಮ KSRTC ಹಾಗೂ ತಮಿಳುನಾಡು ಬಸ್ಸುಗಳು ಎರಡೂ ಇರ್ತವೆ. ನಾವು ಯಾವ್ದ್ರಲ್ಲಿ ಬೇಕಾದರೂ ಹೋಗ್ಬೋದು. ಸೊ ನಮ್ಮ ಪ್ಲ್ಯಾನ್ ಏನಿತ್ತು ಅಂತ ಹೇಳಿದ್ರೆ, ಈ ಪುಣ್ಯಕ್ಷೇತ್ರಕ್ಕೆ ಹೋಗಲೇಬೇಕಾಗಿತ್ತು. ಇದೇ ನಮ್ಮ ಪ್ಲ್ಯಾನ್. ಮಸ್ತ್ ಫ್ಯಾಂಟಾಸ್ಟಿಕ್. ಓಕೆ, ಆಗಿದೆ ತಡ ಏಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ನಾವು ಇದೊಂದೇ ಬಸ್ ಮಾಸ್ಟರ್ ತಗೊಂಡು ಪೀಸು. ಹೊರಟೋ. ಅಲ್ಲಿಂದ ಮೈಸೂರು ರೋಡ್ ಸ್ಯಾಟಲೈಟಿಂದ ಆಗ ಒಂದು 5 ಅವರ್ ಹತ್ತತ್ರ ಆದಮೇಲೆ ಅರುಣಾಚಲೇಶ್ವರಂ ತಿರುವಣ್ಣಾಮಲೈ ಹತ್ತತ್ರ ರೀಚ್ ಆಗಿದ್ವಿ. ಇದೇನು ಅಲ್ಲಿ ಕಾಣ್ತಿದೆ ನೋಡಿ, ಅದೇ ತಿರುವಣ್ಣಾಮಲೈ ಬೆಟ್ಟ. ಅಂದರೆ ಈ ದೇವಸ್ಥಾನಕ್ಕೆ ಬಹಳನೇ ಇತಿಹಾಸ ಇದೆ. ಈ ದೇವಸ್ಥಾನವನ್ನ 1100 ವರ್ಷಗಳ ಹಿಂದೆನೇ ಕಟ್ಟಾಗಿರುತ್ತೆ. ಈ ದೇವಸ್ಥಾನವನ್ನ ಹಲವಾರು ರಾಜರುಗಳು ಆಳಿ ಹೋಗಿದ್ದಾರೆ. ಅದರಲ್ಲಿ ಮೇನ್ ಆಗಿ ಚೋಳರು, ಹೊಯ್ಸಳರು, ಹೀಗೆ ಇನ್ನೂ ಅನೇಕ ಜನರಿದ್ದಾರೆ. ನಮ್ಮ ಬಸ್ಸು ನಮ್ಮನ್ನ ಇಲ್ಲಿ ನಿಲ್ಲಿಸಿದ್ರು. ಈ ದೇವಸ್ಥಾನಕ್ಕೆ ಹತ್ರ ಆಗುವಂಥ ಜಾಗ ಇದು. ಈ ಸ್ಟಾಪ್ನಲ್ಲಿ ಇಳ್ಕೊಂಡು ಇಲ್ಲಿಂದ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ. ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಂತರ ದೇವಸ್ಥಾನ ಅಂದರೆ ದೇವರ ದರ್ಶನಕ್ಕೆ ಹೋಗೋಣ ಅಂತೇಳಿ ಒಂದು ರೂಮ್ ಮಾಡ್ಕೊಂಡ್ವಿ. ಆ ರೂಮಿಂದ ನಮ್ಮ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ, ಟಾಪ್ ಫ್ಲೋರಿಂದ ಈ ದೇವಸ್ಥಾನದಲ್ಲಿ ನಿಮಗೆ ಪೂರ್ವಕ್ಕೆ ಒಂದು ಗೋಪುರ ಇರುತ್ತೆ. ಆ ಗೋಪುರ ಬರೋಬ್ಬರಿ 217 ಅಡಿ ಎತ್ತರದ ಗೋಪುರ ಇದೆ. ಇದು ಪ್ರಪಂಚದಲ್ಲೇ ಅತ್ಯಂತ ಎತ್ತರ ಗೋಪುರಗಳಲ್ಲಿರೋ ದೇವಸ್ಥಾನಗಳಲ್ಲಿ 3ನೇ ಸ್ಥಾನದಲ್ಲಿ ಬರುತ್ತೆ. ಈ ದೇವಸ್ಥಾನವನ್ನ ಚೋಳರು 850ರಿಂದ 1280 ಇಸ್ವಿವರೆಗೂ ಆಳ್ತಾರೆ. 9ನೇ ಶತಮಾನದಲ್ಲಿ ಒಟ್ಟು 450 ವರ್ಷಗಳಿಗಿಂತ ಹೆಚ್ಚು ಕಾಲ ಚೋಳರು ಆಳ್ತಾರೆ. ಅವರ ಕೊಡುಗೆ ಅಪಾರವಾಗಿರುತ್ತೆ. ಈ ದೇವಾಲಯದ ಜೀರ್ಣೋದ್ಧಾರ ಎಲ್ಲ ಅವ್ರ ಕಡೆಯಿಂದ ಆಗಿರುತ್ತೆ. ಈ ದೇವಾಲಯದ ಇತಿಹಾಸ ಹೇಳೋಣ ಅಂತಂದ್ರೆ, ಒಮ್ಮೆ ಈ ಹೂವಿನ ಗಿಡಗಳಲ್ಲಿ ತಾಯಿ ಪಾರ್ವತಿ ತನ್ನ ಪತಿಯಾದ ಶಿವನ ಕಣ್ಣನ್ನ ತಮಾಷೆಯಾಗಿ ಮುಚ್ಚುತ್ತಾರೆ. ಆಗೇನಾಗುತ್ತೆ ಅಂದರೆ, ಇಡೀ ದೇವರುಗಳೆಲ್ಲ ಒಂದು ಕ್ಷಣ ಇಡೀ ಬೆಳಕನ್ನು ಅವರ ಬಳಿ ಇಟ್ಕೋತಾರೆ. ಆಗ ನಮ್ಮ ಭೂಮಿ ಕತ್ತಲೆ ಆಗುತ್ತೆ. ನಂತರ ಏನು ಮಾಡ್ತಾರೆ, ಪಾರ್ವತಿ ತಾಯಿ ಭೂಲೋಕಕ್ಕೆ ಬಂದು ಶಿವನ ಭಕ್ತರೊಡನೆ ಸೇರಿ ಶಿವನಿಗಾಗಿ ತಪಸ್ಸು ಮಾಡ್ತಾರೆ. ಆಗ ನಮ್ಮ ಶಿವ ಈ ಅರುಣಾಚಲೇಶ್ವರ ಬೆಟ್ಟದಲ್ಲಿ ಬೆಂಕಿಯ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಆಗ ಮತ್ತೆ ಇಡೀ ಭೂಮಿಗೆ ಬೆಳಕನ್ನು ಕೊಡ್ತಾರೆ. ಇದೊಂದು ಸಣ್ಣ ಕತೆ. ಮತ್ತೆ ನೋಡಿ, ಈ ರೀತಿ ಕ್ಯೂನಲ್ಲಿ ನಿಲ್ಬೇಕಾಗುತ್ತೆ ದೇವರ ದರ್ಶನಕ್ಕೋಸ್ಕರ. ಅಲ್ಲಿಂದ ಬಂದು ಈ ಥರ ಕ್ಯೂನಲ್ಲಿ ನಿಲ್ಬೇಕು.
ಕ್ಯೂನಲ್ಲಿ ನಿಂತು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಂದ ಮತ್ತೆ ಕ್ಯೂ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕ್ಯೂಗಾಗಿ 50 ರೂಪಾಯಿ, 100 ರೂಪಾಯಿ ಕ್ಯೂ ಇದ್ದಾವೆ. 50 ರೂಪಾಯಿ ಕ್ಯೂನಲ್ಲಿ ನಾನು ಹೋದೆ. ದೇವಸ್ಥಾನ ಒಳಗಡೆ ಈ ಥರ ಇದೆ. ಇದು ಒಟ್ಟು 10 ಹೆಕ್ಟರ್ಸ್ನಲ್ಲಿ ಇರೋವಂಥ ದೇವಾಲಯ. ತುಂಬಾನೇ ದೊಡ್ಡ ದೇವಾಲಯ ಇದು. ಇಲ್ಲಿ ಶಿವನು ಅಗ್ನಿಯ ರೂಪದಲ್ಲಿ ನಮಗೆ ಕ್ಯೂನಲ್ಲಿ ಒಂದು 2 ಅವರ್ ಆಯಿತು. ಕ್ಯೂನಲ್ಲಿ ನಿಂತು ದೇವರ ದರ್ಶನ ಪಡೆಯೋದಕ್ಕೆ ಹತ್ತತ್ರ 2 ಅವರ್ ಆಯಿತು. ದೇವರುಗಳನ್ನು ನೋಡ್ಬೋದು. ಕ್ಯೂನಲ್ಲಿ ಇದ್ದಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾ ಒಳಗಡೆ ಹೋಗ್ತಾ ಹೋಗ್ತಾ ಹಲವಾರು ದೇವರುಗಳನ್ನ ನೋಡ್ಬೋದು. ದೂರದಲ್ಲಿ ಕಾಣ್ತಿದೆಯಲ್ಲ ಅದೇ ಗರ್ಭಗುಡಿ. ಸೊ ಇನ್ನು ಅಲ್ಲಿವರೆಗೂ ಕ್ಯೂ ಇದೆ. ಇದು ನಮ್ಮ ಶಿವ ನಟರಾಜನ ರೂಪದಲ್ಲಿ. ಇಲ್ಲಿ ನಾವು ಒಂದಷ್ಟು ಶಿವಲಿಂಗಗಳನ್ನು ಕೂಡ ನೋಡ್ಬೋದು. ಇದು ಕೂಡ ನಮಗೆ ಕ್ಯೂನಲ್ಲಿ ನಿಂತಿರುವಾಗ ಕಾಣುತ್ತೆ. ಕೊನೆಗೆ ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡು ಆಚೆ ಬಂದೆ. ಆಚೆ ಬಂದ್ಮೇಲೆ ಒಂದೆರಡು ಫೋಟೋಗಳು ತಗೊಂಡು ಮತ್ತೆ ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕು. ಗಿರಿ ಪ್ರದಕ್ಷಿಣೆ ಅಂದ್ರೆ ಏನು? ಈಗ ನಮ್ಮ ಈ ಅರುಣಾಚಲೇಶ್ವರ ದೇವಸ್ಥಾನ ಈ ಬೆಟ್ಟವನ್ನ ಶಿವ ಅಂತ ಕರೀತಾರೆ. ಈ ಶಿವನ ಸುತ್ತ ನಾವು ಸುತ್ತೋದನ್ನ ಗಿರಿ ಪ್ರದಕ್ಷಿಣೆ ಅಂತಾರೆ. ಒಟ್ಟು ಇದು 14 ಕಿಲೋಮೀಟರ್ ಇರುತ್ತೆ. ಈ 14 ಕಿಲೋಮೀಟರ್ ನಾವು ಬರಿಗಾಲಿನಲ್ಲಿ ನಡ್ಕೊಂಡು ಬಂದು ಒಂದು ಸುತ್ತ ಹಾಕಿ ಆಮೇಲೆ ಅರುಣಾಚಲೇಶ್ವರನ ದರ್ಶನ ಮಾಡಿದ್ರೆ ಬಹಳಾನೇ ಒಳ್ಳೇದಾಗುತ್ತೆ ಅಂತ ಸುಮಾರು ಜನ ಹೇಳಿದ್ದಾರೆ. ಸುಮಾರು ಜನ ಭಕ್ತರು ಇದನ್ನ ಮಾಡಿದ್ದಾರೆ. ನಾವು ಕೂಡ ಇದಕ್ಕಾಗೇನೆ ಅರುಣಾಚಲೇಶ್ವರನ ದರ್ಶನ ಮಾಡಕ್ಕೆ ಅಂತ ಹೋಗಿದೀವಿ. ನಮ್ಮ ಗಿರಿ ಪ್ರದಕ್ಷಿಣೆ ಕೂಡ ಸ್ಟಾರ್ಟ್ ಆಗಿದೆ. ಇಲ್ಲಿ ಈ ಗಿರಿ ಪ್ರದಕ್ಷಿಣೆಯಲ್ಲಿ ಒಟ್ಟು 14 ಕಿಲೋಮೀಟರ್ ಇದೆ. ನಮಗೆ 13 ಲಿಂಗಗಳನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ತುಂಬಾ ಜನ ಗಿರಿ ಪ್ರದಕ್ಷಿಣೆ ಮಾಡ್ತಿರ್ತಾರೆ ಇಲ್ಲಿ. ಅವನ ಅಜಾತ ಶತ್ರು ಕಣೋ. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯ ಲೈಫಲ್ಲಿ ಒಂದ್ಸಲಿ ಅರುಣಾಚಲೇಶ್ವರನನ್ನ ನೋಡ್ಲೇಬೇಕು. ಅಷ್ಟು ಪವರ್ಫುಲ್ ಆದ ಟೆಂಪಲ್ ಇದು. ಈ ಅರುಣಾಚಲೇಶ್ವರನ ತಿರುವಣ್ಣಾಮಲೈ ದೇವಸ್ಥಾನವನ್ನು ಅಂದ್ರೆ ಈ ಜಾಗವನ್ನು ಹೊಯ್ಸಳರು ಕೂಡ 1328ರಲ್ಲಿ ತಮ್ಮ ರಾಜಧಾನಿಯನ್ನಾಗಿ ಕೂಡ ಬಳಸ್ಕೊಂಡಿರ್ತಾರೆ.
ಗಿರಿ ಪ್ರದಕ್ಷಿಣೆ ಭಾಳ ಮುಖ್ಯ. ಈ ಗಿರಿ ಪ್ರದಕ್ಷಿಣೆಯನ್ನ ಬರಿಗಾಲಲ್ಲೇ ಮಾಡಬೇಕು. ತುಂಬ ಜನ ಮಾಡ್ತಿರ್ತಾರೆ. ಸೊ ಭಾಳ ಒಳ್ಳೆಯದು. ನಾವು ಹೋದಂಥ ಟೈಮ್ ಬಂದು ನೈಟ್ ಸ್ಟಾರ್ಟ್ ಮಾಡಿದ್ದು ಬೆಳಗಿನ ಜಾವವರೆಗೂ ಆಯಿತು. ಈ ತಿರುವಣ್ಣಾಮಲೈ ಜಾಗವನ್ನು ಚೋಳರು ಆಳಿದ್ದಾರೆ ಅಂತ ನಾನು ಹೇಳಿದೆ. ಆದರೆ ಚೋಳರಿಗಿಂತ ಮುಂಚೆ ಕೂಡ ಪಲ್ಲವರು ಈ ಪಲ್ಲವರ ರಾಜರ ಈ ಜಾಗವನ್ನು ಆಳ್ತಿದ್ರು. ಈ ದೇವಾಲಯದಲ್ಲಿ ನಾವು ಪಾರ್ವತಿ ತಾಯಿಯನ್ನು ಕೂಡ ನೋಡಬಹುದು. ಈ ದೇವಾಲಯದ ಗರ್ಭಗುಡಿಯ ಹಿಂದೆ ವಿಷ್ಣುವಿನ ಅವತಾರವಾದ ವೇಣುಗೋಪಾಲ ಸ್ವಾಮಿಯ ಅಂದರೆ ಕೃಷ್ಣನ ಚಿತ್ರ ಕೂಡ ಇದೆ. ಅದನ್ನು ಸಹ ನಾವು ನೋಡಬಹುದು. ತಾಯಿ ಪಾರ್ವತಿಯನ್ನು ಇಲ್ಲಿ ನಾವು ಅಣ್ಣಾಮಲೈ ಅಮ್ಮನ್ ಅಂತೇಳಿ ಕರೀತಾರೆ ಇದು ನೋಡಿ ನಾವು ಮಾಡಿದಂಥ ರೂಮು. ಇದು ನಾವು ಗಿರಿ ಪ್ರದಕ್ಷಿಣೆ ಹಾಕಿ ಬಂದು ಮಲ್ಕೊಂಡು ದೇವ್ರ ದರ್ಶನ ಮಾಡಿ ಮತ್ತೆ ಬಂದು ಮಲ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ನಂತರ ಎದ್ದು ಫ್ರೆಶಪ್ ಆಗಿ ಈಗ ನಾವು ನಮ್ಮ ಬೆಂಗಳೂರು ಕಡೆಗೆ ಪ್ರಯಾಣ ಮಾಡಬೇಕಾಗತ್ತೆ. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಆದಮೇಲೆ ನಿಮಗೆ ಪ್ರಸಾದ ಇರುತ್ತೆ, ಹಾಗೆ ಒಂದು ಲಾಡು ಕೂಡ ಕೊಡ್ತಾರೆ. ಇದು ನಾವು ಮಾಡಿದ್ದಂಥ ರೂಮು. ಅಲ್ಲಿಂದ ನಾವು ಸೀದಾ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪ್ನಲ್ಲಿ ನಮ್ಮ ಬಸ್ಸು ಆ್ಯಕ್ಚುಲಿ ಇರಲಿಲ್ಲ. ಸ್ವಲ್ಪ ಹೊತ್ತು ಕಾಯ್ದ್ಮೇಲೆ ನಮ್ಮ ಬಸ್ ಸಿಕ್ತು. KSRTC ಸಿಗಲೇ ಇಲ್ಲ. ಜೊತೆಗೆ ಬೆಂಗಳೂರಿಗೆ ಒಂದು ಬಸ್ ಸಿಕ್ತು. ತಮಿಳ್ನಾಡು ಗಾಡಿನೇ ಹತ್ಕೊಂಡು ನಾವು ಸೀದಾ ಬೆಂಗಳೂರಿಗೆ ಬಂದ್ವಿ. ಇದಿಷ್ಟು ಈ ವಿಡಿಯೋ ವಿಶೇಷ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್ ಮಾಡಿ.